ಹಾಯ್, ಎಲ್ಲರಿಗೂ ನಮಸ್ಕಾರ. ಬ್ಯಾಲೆನ್ಸ್ಡ್ ಬೈಟ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ತೋಟದಲ್ಲಿ ಬೆಳೆದ ಬ್ರಾಹ್ಮಿ ಲೀವ್ಸ್ ತಂದು ಅದರಿಂದ ರುಚಿಯಾದ ಚಟ್ನಿ ಹೇಗೆ ಮಾಡುವುದು ಎಂಬುದು ಈ ವಿಡಿಯೋ ಮೂಲಕ ತೋರಿಸಲಾಗಿದೆ. ಬೇಕಾಗುವ ಸಾಮಗ್ರಿಗಳು: ಬ್ರಾಹ್ಮಿ ಲೀವ್ಸ್, ತೆಂಗಿನಕಾಯಿ ತುರಿ ½ ಕಪ್, ಹಸಿಮೆಣಸಿನಕಾಯಿ 1, ಜಿಂಜರ್ ಸ್ಮಾಲ್ ಪೀಸ್, ಬೆಳ್ಳುಳ್ಳಿ 6, ಉಪ್ಪು ರುಚಿಗೆ ಬೇಕಾಗುವಷ್ಟು, ಹುಣಸೆ ಹುಳಿ. ಫಾರ್ ತಡ್ಕ: ಎಣ್ಣೆ, ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ 1, ಕರಿಬೇವಿನ ಸೊಪ್ಪು, ಇಂಗ್ ಸ್ವಲ್ಪ. ತೊಳೆದ ಬ್ರಾಹ್ಮಿ ಲೀವ್ಸನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ. ನಂತರ ಅರ್ಧ ಕಪ್ ತುರಿದ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆ ಹುಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸರ್ನಲ್ಲಿ ಒಳ್ಳೆಯದಾಗಿ ರುಬ್ಬಿ. ಹೀಗೆ ರುಬ್ಬಿದ ಚಟ್ನಿಯನ್ನು ಪಾತ್ರೆಗೆ ಹಾಕಿಕೊಳ್ಳಿ. ನಂತರ ತಡ್ಕ ತಾಳಿಗಾಗಿ ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ ಹಾಕಿ ಜಜ್ಜಿದ ಬೆಳ್ಳುಳ್ಳಿ, ಕರಿ ಲೀವ್ಸ್, ಒಣಮೆಣಸಿನಕಾಯಿ ಹೀಗೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕುದಿದ ನಂತರ ಇದನ್ನು ಹಾಕಿ ಮತ್ತೆ ಇಂಗ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಮಿಕ್ಸ್ ಮಾಡಿದ ತಡ್ಕವನ್ನು ರುಬ್ಬಿದ ಚಟ್ನಿ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿ. ಹೀಗೆ ರುಚಿಯಾದ ತಿಮರೆ ಚಟ್ನಿ ಸವಿಯಲು ಸಿದ್ಧ. ಬ್ಯಾಲೆನ್ಸ್ಡ್ ಬೈಟ್ಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.